ಬೀಜ ಗಟ್ಟಿ ಇದ್ರೂ ಮಾತ್ರ ಇದೆಲ್ಲ. ಸೊ ನಾವೀಗ ಫೈನಲ್ ಟಚ್ ಆಗಿದ್ದೀವಿ. ನಿಮ್ಮ ಬಸ್ಸಿಗೆ ಸಾಮಾನು ತಪ್ಪಕ್ಕೆಲ್ಲ ರಗಳಿ ಅಲ್ಲ, ರಂಜು ಕತ್ತಿ ನಗ್ಲಿ ಬನಾನ ಎಕ್ಸ್ಪೀರಿಯನ್ಸ್ ಒಳ ನೀ ಬೀಳ್ತಿದ್ದೆ. ಹೌದು ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಕಬ್ಬಿನಾಲೆಗೆ ಒಂದು ಪ್ಲ್ಯಾನ್ ಹಾಕಿತ್ತು. ಕಬ್ಬಿನಾಲೆಗೆ ಅಂತಕ್ಕಂತಲ್ಲಿ ಹೇಳಿದ್ರೆ ಆಫ್ ರೋಡ್ ಮಾಡುವ ಅಂತೇಳಿ ಸುಮಾರು ದಿನ ಆಯ್ತು ಆಫ್ ರೋಡಿಗೆಲ್ಲ ಹೋಗಿದೆ. ನಂಗಂತೂ ಹೊಸ ಎಕ್ಸ್ಪೀರಿಯನ್ಸ್ ಆಫ್ ರೋಡೆಲ್ಲ. ಫ್ರೆಂಡ್ಸ್ ಎಲ್ಲ ನಮ್ಮ ಅಣ್ಣ ಅಂತೂ ಮೇಯ್ನ್ ಆಗಿ ಬಾ 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 ಅಂತೇಳಿ ಒತ್ತಾಯ ಮಾಡ್ತಿದ್ದ. ಸೊ ಅದೇ ರೀಸನ್ ನಾನು ಹೊರಟಿದ್ದೆ. ನಾನು ಈ ವಿಡಿಯೋ ಎಂತಕ್ಕೆ ಮಾಡ್ತಿದ್ದೆ ಅಂತಲ್ಲಿ ಹೇಳಿದ್ರೆ, ನನ್ನ ಇಂಟ್ರೊಡಕ್ಷನ್ ಫುಟೇಜ್ ಒಂದು ಡಿಲೀಟ್ ಆಯಿತು. ಅದೇ ಹಿಂಗೆ ಫುಟೇಜ್ ಎಲ್ಲ ಡಿಲೀಟ್ ಮಾಡೋಚಿಗೆ ಅದನ್ನ ಒಂದು ಡಿಲೀಟ್ ಮಾಡ್ಕೊಂಡೆ, ಗೊತ್ತಾಯಿಲ್ಲ. ಅದು ರಿಸೈಕಲ್ ಬಿನ್ನನ್ನು ಸಹ ಡಿಲೀಟ್ ಮಾಡಿದೆ. ಸೊ ಅದನ್ನು ರಿಕವರ್ ಮಾಡೋಕ್ಕೆ ಆಗಿಲ್ಲ. ಅದಕ್ಕೆ ನಾನೊಂದು ಹಿಂಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಟೆ. ಸೀದಾ ಆಫ್ ರೋಡ್ ಇದೆಲ್ಲ ವೀಡಿಯೋ ಸಿಕ್ತು. ಹಾಗೆ ಇಳಿಸೋದು ಮತ್ತು ಪೀಕಿಗೆ ಹೋದ್ದು ಎಲ್ಲ ವೀಡಿಯೋ ಇತ್ತು, ಅದನ್ನೆಲ್ಲ ಮೆನ್ಷನ್ ಮಾಡ್ತೆ. ಪಾರ್ಟ್ 1 ಪಾರ್ಟ್ 2 ಹಾಗೆ ನಾನು ಈ ಬ್ಲಾಗನ್ನು ಮಾಡ್ತೆ. ಹಾಗಾಗಿ ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ಇಂಟ್ರೊಡಕ್ಷನ್ ನಾನು ಬೈಕಂಗೆ ಕೊಡ್ಕಂತೇಳಿ ಆಸೆ ಇತ್ತು, ಬೈಕಂಗೆ ಕೊಟ್ಟಿದೆ. ಬಟ್ ರೀಸನ್ ಎಂತಂದ್ರೆ ಡಿಲೀಟ್ ಆಯಿತು. ಸೊ ಇನ್ನು ನೆಕ್ಸ್ಟ್ ಬಪ್ಪತ್ತಿಗೆಲ್ಲ ಇದ್ರ ಬಗ್ಗೆ ಒಂದು ಜಾಗೃತಿ ಮಾಡ್ಕೊಂತೆ. ಎಂತಕ್ಕಂದ್ರೆ ನಾವು ಹೊಸಬರು ಈ ಫೀಲ್ಡಿಗೆಲ್ಲ. ಸೊ ನಮಗೂ ಅದರದ್ದೆಲ್ಲ ಅಷ್ಟು ಐಡಿಯಾ ಇಲ್ಲ. ಹಾಗಾಗಿ ನಾನು ನಿಮ್ಮ ಹತ್ರ ಎಲ್ಲ ಒಂದು ಕ್ಷಮೆ ಕೇಂಡು, ನಮ್ಮನ್ನು ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡ್ಕೊ ಬಂದಿರಿ, ಇನ್ನು ಮುಂದೆ ಬಪ್ಪು ಬ್ಲಾಗ್ಸಿಗೆ ಇಲ್ಲಿ ಎಲ್ಲದಕ್ಕೂ ಒಂದು ನೀವು ಸಪೋರ್ಟ್ ಮಾಡ್ಕೊಂತೇಳಿ ನಾನು ನಿಮ್ಮ ಹತ್ರ ಕೇಳ್ತಿದ್ದೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ನಾವೀಗ ಫೈನಲ್ ಟಚ್ ಆಗಿದ್ದೀವಿ. ಎಲ್ಲರ ರೈನ್ಕೋಟ್ ನಮ್ಮ ಹತ್ರ ಇತ್ತು, ನಾವೆಲ್ಲರ ಮಿಡ್ಲು ಸಿಕ್ಕಬಿತ್ತು ಅಂದ್ರೆ ಕತೆ ಕೈಗೆ. ಸೊ ಎಂತ ಮಾಡುತ್ತಿಲ್ಲ, ಫ್ಲೆಕ್ಸ್ ಬಿಡಿ ಅಂದರು ಬಿಡಿ ಕಾಣುತ್ತೆ. ಹಾಫ್ ಮೆಚ್ಚಂಗೆ ಓಡಿಸ್ತಾ. ಓಹೋ ಇದೆಂತ ನೀರು ಹಾರುತ್ತೆ. ನನ್ನ ಶೂ ತುಂಬ ನೀರೇ. ಇನ್ನೀಗ ನಮಗೆ ಹೆದರಿಕೆ ಇಪ್ಪದು ಆಫ್ ರೋಡ್ ಇದಲ್ಲ, ಇಂಬಳುತ್ತೆ. ಯಾರು ಮಾತ್ರ ಬರಲಿ, ಒಂದು ಬರ್ದಿ ಸಾಕಂತೇಳಿ ನಾನು ಕೇಳಿದೆ. ಫಾಗು ಇತ್ತು ಇಲ್ಲಿ ಕಾಣಿ, ಸೀರಿಯಸ್ಲಿ ಸಕ್ಕತ್ತಿದೆ. ಫಾಗ್ ಇತ್ತು. ಫಾಗ್ ಅಂದ್ರೆ ಕೂಡಿ ಆಗುಂಬಿ ನೆನಪಾಗ್ತದೆ. ಯಾಕಂದರೆ ಆಗುಂಬಿ ಬಂದಂಗೆ ಆಯ್ತು. ಇನ್ನೂ ಇತ್ತಂದ್ರೆ ಇನ್ನು ಹತ್ರ 1-1.5 ಕಿಲೋಮೀಟ್ರ್ ನಾವು ರೈಡ್ ಹೋಯ್ತು. ಎಂತೆಲ್ಲ ಹಾಕಿ ಬೇರೆ ಬಲ್ಲ. ಕ್ಲಚ್ ಅಂತೂ ನಾನು ಬಿಡುವುದಿಲ್ಲ. ಈಗ ನಮ್ಗೆ ಏನಿದ್ರು ಹೌದೌದು, ಮಳೆ ನೀರು ಪೀಕ್ ಇದ್ದಿಲ್ಲ. ಇಲ್ಲೆಲ್ಲ ಕೆಲಸ ಪ್ರಾಪರ್ ಇರ್ಕ. ಸೊ ಎಲ್ಲ ಮನೆಯೆಲ್ಲ ಇತ್ತಿಲ್ಲ ನನ್ನ ಪ್ರಕಾರ. ಮನೆಯೆಲ್ಲ ಈ ಜಾಗದಂಗೂ ಮನೆ ಮಾಡ್ಕೊಂಡಿರೋ ಅಂದ್ರೆ ಗ್ರೇಟ್ ಅವರು, ಸತ್ಯ. ನಮ್ಮ ಹತ್ರ ಪ್ಯಾಟಿಂಗೆ ಒಂದು 2 ಕಡ್ಡಿ ನೆಟ್ವರ್ಕ್ ಕಮ್ಮಿ ಆದರೆ ನಮಗೆಲ್ಲ ಐಕನ್ ಆಗ್ತಿಲ್ಲ. ಬಟ್ ಅವ್ರು ಈ ಜಾಗದಂಗೆ ಮನೆ ಮಾಡಿರೋ ಅಂದರೆ ನನ್ನ ಗಾಡಿ ಹತ್ತೋದಿಲ್ಲ ಈಗ. ಸೊ ಮೀಟ್ರಲ್ಲಿ ಆಫ್ ಆಗ್ತಿತ್ತು. ಇಲ್ಲೂ ಹತ್ತೋದಲ್ಲ, ಈಗ ಇನ್ನೊಂದು ದೊಡ್ಡದಿತ್ತು. ನನ್ನ ಜರ್ನಿ ಈಗ ಇಪ್ಪದು ಇಲ್ಲಿ ಕಾಣಿ ಲಿಟ್ರಲಿ ಬಾಯಿಗೆ ಬಂದಂಗೆ ಇತ್ತು ನನಗೆ. ನೋಡಿ ನೀವು ನೋಡ್ಬೋದು, ಸಕ್ಕತ್ತಿದೆ ವೈಬ್. ಅಜ್ಜ ಇಲ್ಲಿ ಮನೆಯೆಲ್ಲ ಇತ್ತಾ? ಮನೆಯೆಲ್ಲ ಇತ್ತು ಇಲ್ಲೇ? ಹೌದಾ? ಇಲ್ಲೆಲ್ಲ ಐಕಂತ್ರ ನೆಟ್ವರ್ಕ್ ಎಲ್ಲ ಸಿಕ್ಕುತ್ತೆ ನಿಮಗೆ? ಅಲ್ಲ ಅಲ್ಲಿ ಮನೆಗೆಲ್ಲ ಸಿಕ್ಕುದಿಲ್ಲ ನಿಮಗೆ? ಹೌದಾ? ಮೇಲ ಹೋಯ್ಕ ನಿಮ್ಮ ಮನೆಗೆ? ಹೌದಾ? ನಿಮ್ಮ ಬಸ್ಸಿಗೆ ಸಾಮಾನು ತಪ್ಪಕ್ಕೆಲ್ಲ ರಗಳಿ ಅಲ್ಲ? ಸಾಮಾನು ತಪ್ಪಕ್ಕೆಲ್ಲ ರಗಳಿ ಅಲ್ಲ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸಾಮಾನು ತಪ್ಪಕ್ಕೆಲ್ಲ ಹೆಬ್ರಿಗೆ ಬರ್ಕ ನೀವು ಹಂಗಾರೆ ನಡ್ಕೊಂಡೆ ಹೋಗಿ ಬರ್ಕ. ಸ್ಕೂಟಿ ಹೆಂಗೆ ಬರ್ತಾರೆ? ಹಾಂ ಹಾಂ ಅಲ್ಲ ಸ್ಕೂಟಿ ಎಲ್ಲ ಇಲ್ದಿರ ರಗಳಿ, ಓಡಾಡೋಕೆ ರಗಳಿ. ಸ್ಕೂಟಿ ಎಲ್ಲ ಇಲ್ಲ ಅಂದರೆ ಹಾಂ ಅಲ್ಲ ಅದೇ. ಸೊ ಅಜ್ಜನ ಎಕ್ಸ್ಪೀರಿಯನ್ಸ್ ಅವ್ರು ಹೇಳ್ರಿ ನಿಮಗೆ. ಇಲ್ಲಿ ಮನೆ ಎಲ್ಲ ಇತ್ತಂಬರೆ ಕಾಣಿ, ಅಲ್ಲಿ ಕೆಳಗೆ ಒಂದು ಮನೆ ತೋರುತ್ತೆ ನಿಮಗೆ, ನೋಡ್ಬೋದು ಅಲ್ಲೇ. ಈ ವಿಡಿಯೋದಲ್ಲಿ ತೋರಿಸ್ತಿಲ್ಲ, ನನಗೂ ಗೊತ್ತಾಗ್ತಿಲ್ಲ. ಹೆಲ್ಮೆಟ್ ಹಾಕೊಂಡಿದ್ದೆ. ಹಾಂ ಅಲ್ಲಿ ಕಾಣಿ, ಒಳ್ಳೆ ಟಾರ್ಪಲ್ಲಿ ತೋರಿಸ್ತಾನೆ ನಿಮಗೆ. ಸೊ ಮನೆಯೆಲ್ಲ ಇತ್ತು ನನ್ನ ಪ್ರಕಾರ ಇಲ್ಲ. ನೆಕ್ಸ್ಟ್
ಇನ್ನೊಂದು ಎಂತಂತೇಳಿ ಹೇಳಿದ್ರೆ ಕಷ್ಟ. ನಾವು ಒಂದು ಸಲ ಕಾಂಬಕ್ಕೆ ಲೈಕ್ ಬಟ್ ಇಲ್ಲೇ ಮನೆ ಮಾಡ್ಕೊಂಡೆ ಲೈಕ್ ಅಂದೆಲ್ಲ ಇಂಪಾಸಿಬಲ್, ಸತ್ಯ ನಮ್ಮ ಹತ್ರ ಅಲ್ಲ. ಅದು ಯಂಗ್ಸ್ಟರ್ಸ್ಗಳಿಗೆಲ್ಲ ಕಷ್ಟ. ಅವ್ರು ಇದ್ರಲ್ಲ ಗ್ರೇಟ್. ಬಾ ಈಗ ನಾವು ಮೇಲೆ ಹೋಯ್ಕಂಬ್ರೆ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣೆ. ಕಂಬ ಇನ್ನು ಮೇಲೆ ಹೋಯ್ ಎಂತಂತೇಳಿ ಕಂಟಿನ್ಯೂ ಮಾಡೋ ರೈಡನ್ನ. ಸೊ ನಮ್ಮ ರೈಡಿಗೆ ಒಂದು ಫೈನಲ್ ಟಚ್ ಕೊಡ್ತಿತ್ತು. ಈಗ ಹಾಪದು ಇಂಪಾರ್ಟೆಂಟ್ ಅಲ್ಲ, ಇಳಿಸೋದಿತ್ತು ಈಗ ನಮಗೆ. ಸಿಂಗಲ್ ಅಪ್ಪ, ಒಂದು ಸ್ವಲ್ಪ ಡಿಸ್ಟೆನ್ಸ್ ಬಿಡುವ, ಬಿಡುವಲ್ಲ ಆ ಕಡೆ ಬನ್ನಿ ಕೂಕಣಿ. ಹಾಂ ಸೊ ಕಂಟಿನ್ಯೂ ಆಗ್ತಿತ್ತು. ನನ್ನ ಗಜ ಹತ್ತದ್ದೇ ಗ್ರೇಟ್ ಎಲ್ಲರಿಗೆ. ನನ್ನ ಗಜಂಗೆ ಒಂದು ದೊಡ್ಡ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್. ಪ್ರಾಣಿ ಇಳ್ಕಣ್ಕಾಗ್ತೆ. ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಜನ ಐ ಥಿಂಕ್ ಡೌಟ್ ರಾಘು ಬಂದ. ಸೊ ಕಾಲಲ್ಲೇ ಆತಿಲ್ಲ. ಸೊ ಫೈನಲಿ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಲ್ಲ ರಂಜು ಕರ್ತಿಕ ನನಗಿದ್ರ ಒಂಥರ ಸಂತೋಷ. ಕಾಣಿ ನಮ್ದು ವಸ್ತಿ ಒಂಥರ, ರಂಜು ದಿನ ಒಂಥರ. ಹೇಳಲೊಂಥರ ತರ, ಕೇಳಲೊಂಥರ ತರ. ಹತ್ತಿಲ್ಲ ನನ್ನ ಗಜಂಗೆ ಎಂತ ಗೊತ್ತಿಲ್ಲ. ಫೈನಲಿ ಇಷ್ಟು ದೂರ ಬಂದು ಪೀಕ್ ಹೋಯ್ರಿ. ಬಟ್ ಹೇಗಿತ್ತಲ್ಲ ಎಲ್ಲ ನಡ್ತಿತ್ತು ಮುಂದೆ. ನಡ್ಲಿ ಬನಾನಾ ಇಲ್ಲಿದ್ದವರೆಲ್ಲ ಹೆಲ್ಪ್ ಮಾಡ್ತಿದ್ರು ನಮ್ಮ ಗಾಡಿ ಹಾಪಕ್ಕೆ. ಬಟ್ ಸಾಧ್ಯ ಇಲ್ಲ ನನ್ನ ಪ್ರಕಾರ. ದಾರಿ ನಿಂತಾಗ ಸಾಗಲೇಬೇಕೆಂದು 2 ಕ್ವಿಂಟಲ್ ಗಾಡಿನ ಹೆಂಗೆ ದೂರ್ತದೆ, ಕಷ್ಟ ಇತ್ತು. ಎಕ್ಸ್ಪಲ್ಸ್ ಹತ್ತತಿಲ್ಲ ಕಾಣಿಯಲ್ಲಿ. ಕಷ್ಟ ಇತ್ತು. ಆತಿಲ್ಲ ತಡೆ, ಒಂಚೂರು ರಿವರ್ಸ್ ಮಾಡಿ. ನಡುಕೆ ಆತಿಲ್ಲ ಇಲ್ಲಿ ಗಾಡಿ.
ಫೈನಲಿ ಅವನ ಗಾಡಿ ಹತ್ತಿ ಗಜ ಹತ್ತುತ್ತಾ ಇಲ್ಲ ಗೊತ್ತಿಲ್ಲ. ಐರಾವತನು ಈಗ ಮೇಲೆ ಎತ್ತ. ಥ್ಯಾಂಕ್ ಯು ಗಾಯ್ಸ್. ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲಾಡಿ ನೇರಳೆ ಬಂದ್ಬಿಡ್ತು ಕಂಡ್ರ ಕೈ ಎಲ್ಲ ಸೀರಿಯಸ್ ನೋಡಿ. ಒಂದು ಚೂರು ಬಂದಾರ ಕೆಳಗೆ ನಾವು ಯಬ್ಬ ನಮ್ಮ ಬಾಯ್ಸಿಗೆ ಥ್ಯಾಂಕ್ಸ್ ಹೇಳಿ ಫಸ್ಟ್ ಆಫ್ ಆಲ್. ನಾನು ಒಂದೇ ಫ್ಲೋ ಹತ್ತು ನಮ್ಮ ಗಾಡಿ ಹಿಂದೆ ಕೂಕೊಂಡಿರಲ್ಲ ಲೋಡ್ ಹತ್ತ ಅದೆಂತ ಮಾಡೋಕ್ಕಲ್ಲ. ಯಾರು ಇದು ಹತ್ತದ ಕಷ್ಟ ಐತಿ, ಇದು ಹತ್ತು ಕಷ್ಟ ಐತಿ. ಕಾಣಿ ಗಾಯ್ಸ್ ಕೈಯಲ್ಲಿ ನಡ್ತೈತೆ ಬಟ್ ಅಂತೂ ಮೇಲ್ ಬಂತು ಕಾಣಿ. ಮೀಟರ್ ಬೇಕು, ಮೀಟರ್ ಮೀಟರ್. ಇನ್ನು ಇದ್ರ ಮೇಲೆ ಹತ್ತು ಯಬ್ಬ ಇನ್ನು ನಡ್ಕೊಂಡಬ್ದ ಇನ್ನೂ ಹೋಯ್ತಾ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ನಮ್ದೆಲ್ಲರ ಹಾಗೆ ತಪ್ಪರೆ ಪಾಪ. ಊರಿನವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ತೀವಿ ನಾವು. ಇವರು ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಸೊ ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ತೀವಿ ನಾವು. ಸತ್ಯ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಹಾಂ ಅಡ್ಡಿಲ್ಲ, ಥ್ಯಾಂಕ್ ಯು. ಹಾಂ ಅಡ್ಡಿಲ್ಲ. ಅವ್ರು ಊರಿಗೆ ಬಂದರು, ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ, ಅದೇ ಖುಷಿ ಆಗ್ತದೆ ನಮಗೆ. ಎಲ್ಲರೂ ಜನ ಹಾಗೆ ಕಾಣ್ತಾರೆ, ಸೊ ಅದೇ ನಮ್ಗೆ ಖುಷಿ. ಕಾಣಿ ಅವ್ನ ಮುಖ ಕಾಣಿ, ಅವ್ನ ರಿಯಾಕ್ಷನ್ ಕಾಣಿ. ಹಾಂ ಇಟ್ಸ್ ನಾಟ್ ಅಬೌಟ್ ಬೈಕ್, ಇಟ್ಸ್ ಅಬೌಟ್ ಎಕ್ಸ್ಪೀರಿಯನ್ಸ್ ಅಂತ ಕಾಣಿ. ಇದೆ ಬೈಕ್ ಯಾವುದೇ ಇರಲಿ, ಡ್ರೈವರ್ ಎಕ್ಸ್ಪೀರಿಯನ್ಸ್, ಬೈಕ್ ಆಗಲಿ ಕಾರ್ ಆಗಲಿ. ಸೊ ಸೈಕ್ ಪಚ್ಚಲಿ ಕಾಣಿ. ಫೈನಲಿ ಸೈಕ್ ಪಚ್ಚಲಿ ಸಿಗು ಫುಲ್ ಕೆಸರಾಯ್ತು ನನ್ನ ಜೊತೆ. ಆಫ್ ರೋಡ್ ನಾನು ಹತ್ತಕ್ಕೀಗ. ಇನ್ನಡ್ಡಿಲ್ಲ ರಸ್ತೆ. ಹಾಂ ಜಾರತ್ತು ಅದು ಅಲ್ಲ, ಅದೇ ಜಾರತ್ತಂಬ್ರು ಪಾಪ. ಸೊ ನಾವು ರೈಡನ್ನು ಕಂಟಿನ್ಯೂ ಮಾಡ್ತಿತ್ತು. ಯಬ್ಬ ನಂಬು ದೇವ್ರ ಕೈ ಬಿಡ್ಲ ಒಂದು ಇದೆ ಕಾಣಿ ಸಾಕ್ಷಿ. ಸೊ ಊರಿನವ್ರದ್ದೆಲ್ಲ ಸಿಕ್ಕಾಪಟ್ಟೆ ಸಪೋರ್ಟ್ ಇತ್ತು ನಮಗೆ. ಎಂತಕ್ಕಂತೇಳಿ ಹೇಳಿದ್ರೆ ಕಾಣಿ ಕಬ್ಬಿನಾಲೆ ನಮ್ಮೂರಿನವ್ರು ನಮ್ಮನ್ನು ನಾವು ಬೆಳೀತಿತ್ತು ಅಂತೇಳಿ ಹೇಳಿದ್ರೆ ಮಾಡೋದೇ ಜಾಸ್ತಿ. ಗೊತ್ತು ನಿಮಗೆ, ನಿಮ್ಮ ಊರಿದ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗಿರುತ್ತೆ. ಬಟ್ ಹೊರಗೆ ನಮ್ಮನ್ನು ಎಷ್ಟು ಲೈಕ್ ಆಸಿ ಮಾಡ್ಕೊಂತಾರೆ ಎಂತಂತೇಳಿ ಇದೇ ಒಂದು ಸಣ್ಣ ಮೂಮೆಂಟ್ ಸಾಕ್ಷಿ. ನಮ್ಮೂರಂಗಾಗಿರೆ ನಾವೇ ಈಗ ನಮ್ಮೂರಿಗೆ ಬೇರೆ ಯಾರು ಬಂದರೆ ರೆಸ್ಪೆಕ್ಟ್ ಇತ್ತಷ್ಟು. ಬಟ್ ನಾವೇ ಎಲ್ಲರೂ ಇಂಥ ಪ್ರಾಬ್ಲಮಲ್ಲಿ ಸಿಗಬಿತ್ತು ಅಂದರೆ ಕಣ್ಕಂಡು ನಗಡ್ತೆ ಹೋದ್ರು. ಇದೇ ಎಕ್ಸ್ಪೀರಿಯೆನ್ಸ್ ನಂಗೆ ಬೈಕಲ್ಲಿ ಬಿದ್ದಲ್ಲಿ ಸಹ ಆಯಿತು. ಸೊ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಯ್ತಾರೆ. ನೀವು ಬರ್ಕೆ ಕಬ್ಬಿನಾಲೆಗೆ. ನನ್ನ ಹತ್ರ ಈಗ ಮಾತಾಡೋಕ್ಕೆ ಎನರ್ಜಿ ಸಹ ಇಲ್ಲ. ಎಂತ ಆತಿತ್ತು ಅಂತ ದೇವರನ್ನೇ ಗೊತ್ತಾಗ್ತಿಲ್ಲ ನನಗೆ. ಕೈಯೆಲ್ಲ ನಡ್ತಿತ್ತು ಲಿಟ್ರಲಿ. ಅಣ್ಣನ ಬಿಟ್ಟು ಬಂದೆ, ಈಗ ನೆನಪಾಯ್ತು. ಸೊ ರಾಘು ಒಬ್ಬನೇ ಬಂದ, ಸೊ ನಾನು ಅಣ್ಣನ ಬಿಟ್ಟು ಬಂದೆ. ಅಣ್ಣನ ನೆನಪಿಲ್ಲ ಮರ. ಯಾರಟಿ ಬರ್ತಿದ್ರು ಅಡ್ಲಿಯಾ ಎಂತ ಹಬ್ಬ ಮೇಲೆ ಹರ್ಸ್ಕೊಂಡು ಅಲ್ಲಿ ವೆಯ್ಟ್ ಮಾಡುದಾ? ಆತ್ಲ ಸೊ ನೋಡ್ಬೋದು ನೀವು. ಅಣ್ಣ ನನ್ನ ಟೆನ್ಷನ್ ಒಳಗೆ ಅಣ್ಣನೇ ಬಿಟ್ಟು ಬಂದೆ. ಬಿಕಾಸ್ ಗಾಡಿ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಆಸಕ್ತಿ ನನಗೆ. ಏನೇನು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತೇಳಿ ಆ ಥರ ಒಂದು ವೈಬ್. ನಮ್ಮ ಅಣ್ಣ ನೋಡಿ ಫುಲ್ ಪ್ರಾಬ್ಲಮ್ ಐತಲ್ಲ. ಇವನ್ನ ನಾನು ಹಾಂ ಇಲ್ಲಂತೂ ಇಂಜಿನ್ ಸಿಂಬಲ್ ತೋರಿಸ್ತೈತೆ ಮಾರೆ, ಎಂಥ ಪ್ರಾಬ್ಲಮ್ ಅಲ್ಲ. ಸೊ ಹೇ ಕರ್ಕೊಬರ್ಕಾ ಸುಮಾರು ದೂರ. ನನಗೆ ತಲೆ ಹೆಂಗೆ ಆಲೋಚನೆ ಇಲ್ಲ ಕಣ. ಬ್ಯಾಡಿ ಮೇಲ್ ಬಪ್ಪ ನನಗೆ ಕಡೆಗೆ ಇಲ್ಲಿ ಬಪ್ಪತ್ತಿಗೆ ಅಣ್ಣನ ನೆನಪಾಯ್ತು ಕಾಣಿ. ಗಾಡಿ ಅರ್ಧಲ್ಲ ಹುಗ್ದ್ರ ಆಗ ಇವನಿಗೆ ಫುಲ್ ಹೋಗಿ ಗಾಡಿ. ಎಂತಕ್ಕಂದ್ರೆ ಗಾಂಚಲಿ ಸ್ವಲ್ಪ ಇಲ್ಲ ಇವನಿಗೆ. ಮುಂದಕ್ಕೆ ನಿನಗೈತೆ ಪಚಕ್ ಪಚಕ್. ರಂಜು
ಹೆಂಗೈತೆ ರೈಡ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ನಾಳೆ ಕಾಣಿ ಆ ಜೋಶಂಗಿ ಇದ ಬಟ್ ಅಣ್ಣ ನೋಡಿ ಬಿಟ್ಟು ಬಂದ ಅಣ್ಣನ ಪಾಪ ನಂಗೆ ನೆನಪೇ ಇಲ್ಲ. ನಿಂಗೆ ಹೆಂಗೆ ಅನಿಸ್ತಿತ್ತು ರೈಡ್? ಇವನ್ ಗಾಡಿ ಫಸ್ಟ್ ರಾಘು ಗಾಡಿ ಹತ್ರ ಮೇಲೆ ಇವನ್ ಗಾಡಿ ಹತ್ತದ ಹೆಂಗೆ ಅನಿಸ್ತಿತ್ತು? ಲೈಕ್ ಅತ್ತ ಗಲಗಲ ಅಂತಿತ್ತ? ಅದೇ ಇಟ್ಸ್ ನಾಟ್ ಅಬೌಟ್ ಬೈಕ್, ಇಟ್ಸ್ ಅಬೌಟ್ ಎಕ್ಸ್ಪೀರಿಯನ್ಸ್ ಅಂದೆ ನಾನು ಆಗಲೇ. ಒಂದು ಉಗು ಕಾರು ಹೋಗಿಲ್ಲ ಮಾರ, ಇದು ಜಾರ್ ಕಡೆ ಹೊತ್ತಲ್ಲ ಮಾರ. ನೋಡುವ ಹುಡುಗ ಗಾಡಿ ಆರ್ಸ್ತಾ ಬೇಕಾಬಿಟ್ಟು ಇಲ್ಲಿ ನಂಗೆ ದೇವ್ರೇ ಇದೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್, ಹೊಸ್ತಾತೆ ಇತ್ತು ಜಸ್ಟ್ ಹೀಗೆ ಮಾಡ್ರೆ ಪ್ರಾಬ್ಲಮ್ ನಮಗೆ. ಗ್ಯಾಪ್ ಅದೇ ಮಾರ, ಗ್ಯಾಪ್ ಕೊಟ್ರೆ ಮಾತ್ರ. ಒಂದೇ ಲಕ್ಷ ಎಕ್ಸ್ಲೇಟರ್ ಇಟ್ಕೊಂಡ್ರೆ ಹತ್ತುತ್ತೆ ಆಟೋಮೆಟಿಕ್ ಗಾಡಿ, ಯಾಕೆ ಹತ್ತಲ್ಲ ನಾನು ನೋಡ್ತೆ. ಬಟ್ ಅದೇ ನಮ್ಮ ಮೇಲೆ ಡಿಪೆಂಡ್, ಯಾವ್ದಾದ್ರು ನಾವು ಬಿಟ್ಟಂಗೆ. ಸೊ ಇಲ್ಲ ಅದು ಆಫ್ ರೋಡ್ ಕಾಣಿ ಇದೆಲ್ಲ ಓಕೆ ಅಮ್ಮಂಗಿದ್ದು ನೀವು ಬರ್ಲಕ್ಕೆ. ಇಲ್ಲಾಂದರೆ ದೇವರಾಣೆ ನಾನಂತೂ ಸಜೆಸ್ಟ್ ಮಾಡ್ತಿದ್ದೆ ಯಾರಿಗೂ. ನನ್ನ ಕಂಟೆಂಟ್ ಎಂತಕ್ಕಂದರೆ ಟ್ರಾವೆಲ್ ಬ್ಲಾಗ್ ಅಲ್ಲ ನನ್ನ ಕಂಟೆಂಟು. ಸೊ ನಾನಂತೂ ಯಾರನ್ನೂ ರೆಕಮೆಂಡ್ ಮಾಡೋದಿಲ್ಲ. ನಮಗೆ ಅದರ ಇಷ್ಟ ಆಯಿತು ಅದು ವಾಚ್ ಬಿಟ್ಟರೆ ಇದರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತಾರೆ ರಿಯಲಿ ಅಡ್ವೆಂಚರ್ ಬೆಸ್ಟು. ಸೊ ಎಕ್ಸ್ಪಲ್ಸು ಅಥವಾ ಹಿಮಾಲಯನು ಅಂಥ ಗಾಡಿಗಳಲ್ಲಿದ್ದರೆ ಬೆಸ್ಟ್ ಆಫ್ ರೋಡಿಗೆ. ಸೊ ಫೈನಲಿ ಪಕ್ಕಡಪ್ ಥರ ಆಗಿದೆ ನಮ್ಮ ಜಾರಕ್ಕೆ. ಸೊ ನಿಧಾನವೇ ಪ್ರಧಾನ, ಬೇರಂಗೆ ಇಳಿಸುತ್ತೆ ನಾವು, ನಮ್ಮ ಮೇಲೆ ಡಿಪೆಂಡ್ ಡ್ರೈವಿಂಗ್ ಹೇಗಿತ್ತು. ಹೌದೌದು ಇವ್ರು ಮಿಸ್ಸರ್ ಪಾತಾಳಿದೆ, ಮೂಳು ಸಮೇತ ಸಿಕ್ಕುವುದಿಲ್ಲ. ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸೊ ಗಾಡಿ ಫುಲ್ ತಿರುಗುತ್ತೆ ಅಂತ ಮಾಡೋದು ಗೊತ್ತಿಲ್ಲ. ಹೌದು ಹಂಗೆ ಆಗ್ತಿದೆ ಈಗ ಲಿಟ್ರಲ್ಲಿ. ಬಿಡಿ ಹಾಂ. ಸೊ ಇದೆಲ್ಲ ನಿಂತ್ಕೊಂಡ್ರೆ ಒಂದು ಆಫ್ ರೋಡ್ ಬೇಕೇ ನನಗೆ. ಸೊ ಹೌದು ನೀವು ತೊಳೆದು ನೀರೆಲ್ಲ ವ್ಯವಸ್ಥೆ ಇತ್ತು ನಿಮಗೆ. ಅಂದರೆ ಕೂತೇ ಬಿಡುತ್ತೆ. ಕೂತೇ ಬಿಡುತ್ತೆ ಗಾಡಿ. ಸೊ ಅದೇ ಮೇಯ್ನ್ ರೀಸನ್ನು. ನಾನು ಅದಕ್ಕೆ ಸಜೆಸ್ಟ್ ಮಾಡೋದಿಲ್ಲ ನಿಮಗೆ. ನಿಮ್ಮ ಧೈರ್ಯದ ಮೇಲೆ ಬೀಜ ಗಟ್ಟಿ ಇದ್ರೂ ಮಾತ್ರ ಇದೆಲ್ಲ. ಸೊ ಗಟ್ಟಿ ಇದ್ದಾರಲ್ಲ ಬರಬೇಡಿ ಪ್ರಕಾರ ಹೇಳುವುದು. ಅಮ್ಮ ನನ್ನ ಕೈಲಿ ಆಯ್ತು. ಇಲ್ಲ ಹಾಂ. ಸೊ ಎಲ್ಲ ದೊಡ್ಡ ಪ್ರಾಬ್ಲಮ್ ಅಲ್ಲ ನಂಗೆ ರೋಡ್. ನನಗೆ ಈಗ ಬಾಯಿ ಬತ್ತಿದ್ದು ಎಂತಂತ ಹೇಳಿದ್ರೆ ವಾಪಸ್ ಇಳಿಸೋತ್ತಿಗೆ ಒಂದು ಸೀಕ್ವೆನ್ಸ್ ಹೆಂಗಿರುತ್ತೆ ಅಂತ ಕಾಣಿಸ್ತು. ತುಂಬ ಎಕ್ಸೈಟ್ ಆಗಿದೆ ನಾನು, ಮತ್ತು ಭಯನೂ ಆಗ್ತಿತ್ತು. ಚಳಿ ಬಂದವ್ರ ಥರ ಗಡಗಡ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದು ಒಂಥರ ಗಮ್ಮತ್ತೆ. ಅದು ಜನರದ್ದೆಲ್ಲ ಎನಿಸ್ರೆ ಒಂಥರ ಬೇಜಾರಾಗ್ತದೆ. ಬಿಕಾಸ್ ಅವರಿಗೆ ನಮಗೆ ಒಂದಿನ ಬಂದು ಗಮ್ಮತ್ತು ಮಾಡಿ ಹೋಗ್ತದೆ, ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಬಟ್ ಇದೆಲ್ಲ ಬೈಕ್ ಇಳಿಸೋದು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ವಿಷಯನೇ ಅಲ್ಲ ಇದು. ಸೊ ಅದೆಲ್ಲ ಎನಿಸಿದ ಸಿಚುವೇಶನ್ ಪಾಪ. ನಾವು ಒಂದಿನದಲ್ಲೇ ಇಷ್ಟೆಲ್ಲ ಸ್ಟ್ರಗಲ್ ಆಯಿತು. ಬಟ್ ಅವರು ದಿನ ಆ ಅಜ್ಜ ಹೇಳ್ತಾನೆ, ದಿನ ಸ್ಕೂಟಿ ಹಿಡ್ಕೊಂಡು ಹೋಗ್ತೆ ಆ ರೋಡಲ್ಲಿ, ಇದೇ ರೋಡಲ್ಲಿ. ಆಗ ಸ್ಟೆಪ್ ಆಯ್ತು ನೋಡಿ, ಅದೇ ರೋಡಲ್ಲಿ ಅವ್ರು ದಿನ ಸ್ಕೂಟಿ ಹಿಡ್ಕೊಂಡು ಬರ್ತಾರಂತೆ. ಸೊ ಅವ್ರಿಗೆ ಮಾತ್ರ ಅದೇ ಫೈನಲಿ ರೀಚ್ಡ್. ಇನ್ನೇನು ಒಂದು ಸ್ವಲ್ಪ ಬೀಚಿಗೆಲ್ಲ ಹೋಗ್ಬೇಕಂದ್ರೆ ನಮ್ಮ ರಾಘು ಇದು ರಾಘು ಎಷ್ಟನೇ ಸಲ ಬಪ್ಪದು? ರಾಘು ಎಷ್ಟನೇ ಸಲ ಹೋಗ್ತೀವಿ ಇಲ್ಲಿಗೆ? ಹಾಂ 4ನೇ ಸಲ 5ನೇ ಸಲ ಅಂಬ್ರಿ ಫುಲ್ ಎಕ್ಸ್ಪೀರಿಯನ್ಸ್ ಅಲ್ಲ. ಹಾಂ. ಸೊ ನೋಡಿ ಗಾಯ್ಸ್, ಈ ನನ್ನ ಮಗ ಗಾಡಿಯಲ್ಲಿ ಇಷ್ಟು ಇದು ಮಾಡ್ದೆ, ಇನ್ನೀಗ ಅಲ್ಲಿಗೆ ಹೋಯ್ಕೊಂಬ್ರಿ ಆ ಪೀಕಿಗೆ. ಸೊ ನಂದಂತೂ
ನಂಗಂತೂ ಆತಿಲ್ಲ. ನಮ್ಮ ಕಾರ್ತಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕೇಂಬ ಹೆಂಗಿತ್ತು? ಹಾಯ್ ಹೌದು, ಹೆಂಗೆ? ಸೂಪರ್ ಎಕ್ಸ್ಪೀರಿಯನ್ಸ್. ಹೌದಾ, ಖುಷಿ ಅನಿಸ್ತಾ ನಿಂಗೆ? ನಂಗೆ ಮಾತ್ರ ಬಾಯಿಗೆ ಬಂದಿತ್ತು ಫೈನಲಿ. ಇಳಿಸೋತಿಗೆ ಎಲ್ಲರದ್ದು ಬಾಯಿಗೆ ಬಂತು. ಅದೇ ನಾನು ಅದೇ ಹೇಳಿದೆ ಪಪ್ಪತ್ತಿಗೆ, ಹಸುದಾರು ದೊಡ್ಡ ಪ್ರಾಬ್ಲಮ್ ಅಲ್ಲ, ಇಳಿಸೋತ್ತಿಗೆ ಅಂತೂ ಸೀರಿಯಸ್ಲಿ ಇವತ್ತು. ಸೊ ಮೌಂಟಿಂದ ತೆಗಿತಿದ್ದೆ ನನ್ನ ಮೊಬೈಲು. ಫೈನಲಿ ನೋಡಿ, ಈಗ ತಲೆ ಕೂದಲೆಲ್ಲ ಸರಿ ಮಾಡ್ಕೊಂಡ್ರೆ ಮೇಲೆ ಹೋಗ್ತಿತ್ತು. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು.